ಜೈ ಹಿಂದ್ ಫೈಟರ್ಸ್. 2026ರಲ್ಲಿ ಯಾರೆಲ್ಲ SSCGD ಎಕ್ಸಾಮ್ ಬರೆದಿದ್ರು ಸರ್, ಕೀ ಆನ್ಸರ್ ಯಾವಾಗ ಬಿಡ್ತಾರ್ರಿ ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ವಾಟ್ಸಪ್ ಗ್ರೂಪ್ ಒಳಗೆ ಮೆಸೇಜ್ ಹಾಕ್ಲಾಕತ್ತಿದ್ರಿ, ಪರ್ಸನಲಿ ಮೆಸೇಜ್ ಹಾಕಕತ್ತಿದ್ರಿ. ಸಾಕಷ್ಟು ಮೆಸೇಜ್ಗಳು ಬರಾಕತ್ತಿದ್ದು. ಆದ ಕಾರಣ ನಾನು ಇವತ್ತು ಏನ್ ಮಾಡಿದ್ದೀನಪ್ಪ ಅಂತಂದ್ರೆ ಒಂದು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಹಾಕ್ಲತ್ತಲ್ಲ, ನಿಮಗೆ ಕೀ ಆನ್ಸರ್ ಯಾವಾಗ ಬರ್ಬೋದು ಮತ್ತು ಪೋಸ್ಟ್ಗಳು ಇನ್ನೂ ಇನ್ಕ್ರೀಸ್ಮೆಂಟ್ ಆಗ್ಬೋದಾ, ಕರ್ನಾಟಕಕ್ಕೆ ಮಹಿಳೆಯರು ಎಷ್ಟು ಪೋಸ್ಟ್ಗಳು ಅದಾವು, ಪುರುಷರು ಎಷ್ಟು ಪೋಸ್ಟ್ಗಳು ಅದಾವು ಅನ್ನೋದನ್ನ ಸಂಪೂರ್ಣವಾದಂತ ಮಾಹಿತಿನ ಹೇಳ್ತೀನಿ. ಇನ್ನು ಇನ್ಕ್ರೀಸ್ಮೆಂಟ್ ಆದವು ಅಂದ್ರೆ ನಿಮ್ಮ ಕಾಂಪಿಟೇಷನ್ ಯಾವ ತರ ಇರ್ತೈತಿ, ಓಕೆ, ಅದನ್ನ ಸಂಪೂರ್ಣವಾದಂತ ಮಾಹಿತಿನ ಈ ಒಂದು ವಿಡಿಯೋದೊಳಗೆ ಹೇಳ್ತೀನಿ ರೀ. ನೋಡ್ರಿ, ನಾವು 2018 ಹಿಡಿದು ನೋಡ್ಕೊಂಡು ಬರ್ತೀನಿ. ಈಗ ಪೋಸ್ಟ್ಗಳು ಯಾವ ತರ ಇನ್ಕ್ರೀಸ್ಮೆಂಟ್ ಮಾಡಿದ್ರು 2026ರವರೆಗೆ. ಮೊದಲ TCS ದವ್ರು ಇದ್ರಿ, ಈಗ ಎಡಿಕ್ವಿಟಿ ಅವ್ರು ಅದಾರ. ಇವ್ರೇನ ನಿಮ್ಗೆ ಪೋಸ್ಟ್ಗಳು ಇನ್ಕ್ರೀಸ್ ಮಾಡ್ತಾರೋ ಇಲ್ಲೋ, TCS ದವ್ರನ್ಕ ಮಾಡಿದ್ರಿ, ಓಕೆ. ಇನ್ನು ಎಡಿಕ್ವಿಟಿ ದವ್ರು ಹ್ಯಾಂಡಲ್ ಮಾಡ್ಲಕತ್ತಾರ, ಅವ್ರ ಪೋಸ್ಟ್ಗಳು ಇನ್ಕ್ರೀಸ್ ಮಾಡ್ತಾರ ಏನಿಲ್ಲ, ಸಂಪೂರ್ಣವಾದಂತ ಮಾಹಿತಿನ ಹೇಳ್ತೀನಿ ರೀ. ವಿಡಿಯೋನ ಕೊನೆವರೆಗೆ ನೋಡ್ರಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ರಿ, ಓಕೆ. ನೋಡ್ರಿ, 2018-19 54,953 ಪೋಸ್ಟ್ಗಳನ್ನ ಕರೆದಿದ್ರು ಮೊದಲಿಗೆ, ಓಕೆ. ಎಷ್ಟು? 54,953. ನೆಕ್ಸ್ಟ್ ಬಂದ್ಬಿಟ್ಟು ಒಮ್ಮೆ ಮಾಡ್ಲಿಲ್ರಿ, ಓಕೆ, ಒಮ್ಮೆ ಮಾಡ್ಲಿಲ್ಲ. ಫೈನಲಿ ಪೋಸ್ಟ್ ಎಷ್ಟು ಬಿಟ್ಟಿದ್ರಿ? 58,373 ಪೋಸ್ಟ್ಗಳು ನಿಮ್ಮ ಫಿಸಿಕಲ್ಗಿಂತ ಮುಂಚೆನೆ ಬಿಟ್ಟಿದ್ರು. ಫಿಸಿಕಲ್ ಆದ ನಂತರ ಬಿಟ್ಟಿಲ್ಲ, ಫಿಸಿಕಲ್ಗಿಂತ ಮುಂಚೆನೆ ಬಿಟ್ಟಿದ್ರು. ಎಷ್ಟು? ಫೈನಲಿ 58,373 ಬಿಟ್ಟಿದ್ರು. ಎಷ್ಟು ಇನ್ಕ್ರೀಸ್ಮೆಂಟ್ ಆಗಿದ್ದು ರೀ? 3,420 ಆಗಿದ್ದು. ಅದೇ ರೀತಿ ನೆಕ್ಸ್ಟ್ ಇಯರ್ 2021ರೊಳಗ ಅಲ್ಲಿ ಯಾವುದೇ ರೀತಿ ಇನ್ಕ್ರೀಸ್ಮೆಂಟ್ ಮಾಡಲಿಲ್ಲ ಪೋಸ್ಟ್ಗಳು. ಯಾಕಂದ್ರೆ CAPF ಒಳಗ ಜಾಸ್ತಿ ಹುದ್ದೆಗಳು ಖಾಲಿ ಇದ್ದಿದ್ದಿಲ್ಲ. ಈ ಸರ್ತಿ CAPF ಒಳಗರಿ ಸೆಂಟ್ರಲ್ ಆರ್ಮಿಡ್ ಪೊಲೀಸ್ ಫೋರ್ಸ್ ಒಳಗಡೆ 90,000ಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಭರ್ತಿ ಮಾಡ್ಕೋಬೇಕಂತ ಹೇಳಿಕಿಶಿಂದ ನ್ಯೂಸ್ ಅನ್ನ ಬಿಟ್ಟಿದ್ದಾರೆ. ಆದ ಕಾರಣಕ್ಕೆ ಇದೊಂದು ಎಲ್ಲರಿಗೂ ಸಂತೋಷವಾದಂತಹ ಸುದ್ದಿನ ಅಂತ ಹೇಳ್ಬೋದು, ಓಕೆ. ಇದು ಅದ್ಭುತವಾದಂತ ಮಾಹಿತಿನ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ CAPF ಅಂದ್ರೆ ಹೆಂಗ್ರಿ, ಅದ್ರೊಳಗೆ MTS ಬರ್ತೈತಿ, ಫೇಸ್ 1 ಫೇಸ್ 12 SSCGD ಡಿಪಾರ್ಟ್ಮೆಂಟ್ ಎಲ್ಲಾದ್ರಾಗ ಬರ್ತೈತಿ. SSCGD ಏನೈತ್ರಲ್ಲ ರೀ, ಇದ್ರೊಳಗೂ ಜಾಸ್ತಿ ಪೋಸ್ಟ್ಗಳು ಬಿಡ್ಬೋದಲ್ಲ, ಬಿಟ್ರಂದ್ರೆ ಕರ್ನಾಟಕದವ್ರಿಗೆ ಬಹಳ ಹೆಲ್ಪ್ ಆಗ್ತೈತಿ, ಓಕೆ. ಈಗ ಎಷ್ಟದಪ್ಪ ಅಂತಂದ್ರೆ ಪುರುಷ ಮತ್ತು ಮಹಿಳಾ ವಿದ್ಯಾರ್ಥಿ ಕೂಡ ಒಂದು 500+ ಹುದ್ದೆಗಳು ಅದಾವ, ಓಕೆ. ಈಗ ಜಾಸ್ತಿ ನಿಮಗೆ ಇನ್ನೂ ಜಾಸ್ತಿ ಅದಪ್ಪ ಅಂತಂದ್ರೆ ಕಾಂಪಿಟೇಷನ್ ಕಡಿಮೆ ಆಕೈತಿ, ಸ್ಕೋರ್ ಕಡಿಮೆ ನಿಂದಿರ್ತೈತಿ, ಓಕೆನಾ. ಈಗ ನೋಡ್ರಿ, 2022 24,369 ಪೋಸ್ಟ್ಗಳನ್ನ ಬಿಟ್ಟಿದ್ರು. ನೆಕ್ಸ್ಟ್ ಫೈನಲಿ ಆಗಿ 50,187 ಪೋಸ್ಟ್ಗಳನ್ನ ಕರೆದಿದ್ರು. ಅದರ ಇನ್ಕ್ರೀಸ್ಮೆಂಟ್ ನೋಡ್ರಿ, ಇಲ್ಲಿ ಎಷ್ಟು ಜಾಸ್ತಿ ಮಾಡಿದಾರ. ಮೊದಲಿಗೆ ಎಷ್ಟು ಇಲ್ಲಿ ಐತಿ ನೋಡ್ರಿ, ಮೊದಲಿಗೆ ಎಷ್ಟು ಕರೆದಿದ್ರಪ್ಪ ಅಂತಂದ್ರೆ 24,369 ಕರೆದಿದ್ರು. ಅದಾದ ನಂತರ ಫೈನಲಿ ಎಷ್ಟು ಇನ್ಕ್ರೀಸ್ಮೆಂಟ್ ಎಷ್ಟು ಮಾಡ್ಯಾರ ನೋಡ್ರಿ, ಇಲ್ಲಿ ಮೊದಲಿಗೆ ಬಿಟ್ಟಿದ್ದಕ್ಕಿಂತ ಹೆಚ್ಚು ಇನ್ಕ್ರೀಸ್ಮೆಂಟ್ ಮಾಡ್ಯಾರ. 25,818 ಇನ್ಕ್ರೀಸ್ ಮಾಡ್ಯಾರ, ಓಕೆ. ಟೋಟಲ್ ಆಗಿ 50,000+ ಹುದ್ದೆಗಳನ್ನ ಆ ವರ್ಷ ಕರೆದಿದ್ರು, ಓಕೆ. ಅದೇ ರೀತಿ 2024 ಇಲ್ಲಿ ನೋಡ್ಕೋತಿರ್ಬೋದು, 26,000 ಮೊದಲು ಕರೆದಿದ್ರು. ನೆಕ್ಸ್ಟ್ 20,000ಕ್ಕಿಂತ ಪ್ಲಸ್ ಹುದ್ದೆಗಳನ್ನ ಇನ್ಕ್ರೀಸ್ ಮಾಡಿದ್ರು. ಈಗ ಯಾಕೆ ಇನ್ಕ್ರೀಸ್ ಮಾಡಂಗಿಲ್ಲ ಅನ್ಕೋತೀರಿ, ಇನ್ನೂ ಟೈಮ್ ಜಾಸ್ತಿ ಐತಿ, ಓಕೆ. 46,000 ಫೈನಲಿ ಆಗಿ ಬಿಟ್ಟಿದ್ರು ಅವಾಗ, ಓಕೆ. 2025 ಒಳಗಡೆ ಅಂದ್ರೆ ಹೋದ ವರ್ಷನ 2025 ಒಳಗಡೆ 39,481 ಹುದ್ದೆಗಳನ್ನ ಮೊದಲಿಗೆ ಕರೆದಿದ್ರು. 5,000 ಹುದ್ದೆಗಳನ್ನ ಇನ್ಕ್ರೀಸ್ ಮಾಡಿದ್ರು. ನೆಕ್ಸ್ಟ್ ಆಮೇಲೆ 10,000 ಇನ್ಕ್ರೀಸ್, ಚಿಲ್ಲರ್ ಹಂಗ ಇನ್ಕ್ರೀಸ್ ಮಾಡ್ಕೊತ ಬಂದ್ರು. ಫೈನಲಿ ಆಗಿ 14,209 ಹುದ್ದೆಗಳನ್ನ ಇನ್ಕ್ರೀಸ್ ಮಾಡಿದ್ರು. ಫೈನಲಿ ಆಗಿ 53,690 ಹುದ್ದೆಗಳನ್ನ ನಿಮ್ಗೆ ಬಿಟ್ಟಿದ್ರು. ಈ ವರ್ಷ 2026 ಒಳಗಡೆ SSCGD ವಿದ್ಯಾರ್ಥಿಗಳು SSCGD 20 ಲಕ್ಷಕ್ಕೂ ಅಧಿಕ ಅಪ್ಲಿಕೇಶನ್ ಹಾಕಿದ್ರಿ. 20 ಲಕ್ಷಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದ್ರೆ ಆಲ್ ಓವರ್ ಇಂಡಿಯಾ ಒಳಗಡೆ, ಓಕೆ. ಈಗ ಕೀ ಆನ್ಸರ್ ಒಳಗ ಯಾವ ರೀತಿ ಸ್ಕೋರ್ ಆಗೈತಿ ಅನ್ನೋದು ನಿಮ್ಗೆ ಗೊತ್ತಾಗ್ತತ್ರಿ. ಇನ್ನು ಇವತ್ತಿನ ಹಿಡಿದು ಒಂದು 2 ಡೇಸ್ ಒಳಗೆ ನಿಮಗೆ ಕೀ ಆನ್ಸರ್ ಖಂಡಿತವಾಗಲು ಬಿಡ್ತಾರ. ಯಾಕಂದ್ರೆ ಆಫೀಸಲ್ಲಿ ವೆಬ್ಸೈಟ್ ಒಳಗನ ಈಗ ಆಕ್ಟಿವ್ ಆಗೈತ್ರಿ. ಇನ್ನು ಒಂದಾಗ್ಲಿ 2-3 ದಿವಸ ಒಳಗಾಗಿ ನಿಮ್ಗೆ ಕೀ ಆನ್ಸರ್ನ ಬಿಡ್ತಾರ. ಹೋಗಿ ಯಾವ ತರ ಚೆಕ್ ಮಾಡ್ಕೋಬೇಕು ಅನ್ನೋದು ಒಂದು ವಿಡಿಯೋ ಮಾಡಿ ನಾನು ಯೂಟ್ಯೂಬ್ ಒಳಗೆ ಹಾಕ್ತೀನಿ ರೀ. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಇನ್ಸ್ಟಾಗ್ರಾಮ್ ಚಾನಲ್ ಐತ್ರಿ, ಜೈ ಜವಾನ್ ಡಿಫೆನ್ಸ್ ಅಕಾಡೆಮಿ ಐತ್ರಿ, ಅಲ್ಲಿ ಕೂಡ ನೀವು ಫಾಲೋ ಆಗ್ಬೇಕು, ಓಕೆ. ನೆಕ್ಸ್ಟ್ ಇದು 2026 ಒಳಗೆ ಏನ್ ನೀವು SSCGD ಎಕ್ಸಾಮ್ ಅನ್ನ ಬರೆದಿದ್ರಲ್ಲ, 25,487 ಪೋಸ್ಟ್ಗಳನ್ನ ಟೋಟಲಿ ಪೋಸ್ಟ್ಗಳನ್ನ ಕರೆದಾದ. ಇನ್ನೂವರೆಗೂ ಯಾವುದೇ ರೀತಿ ಇನ್ಕ್ರೀಸ್ ಮಾಡಿಲ್ಲ. ಸರ್ ಮಾಡ್ಬೋದೇನ್ರಿ ಅಂತ ಕೇಳಿದ್ರೆ ನೋಡ್ರಿ, ಇಲ್ಲಿವರೆಗೂ ನೀವು TCS ಎಕ್ಸಾಮ್ ಅನ್ನ ಬರ್ದಿದ್ರಿ. TCS
ಟಿ ಸಿ ಎಸ್ ಇಟ್ಕೊಂಡಂತ ಎಕ್ಸಾಮ್ ಅನ್ನ ಬರ್ದಿದ್ರಿ, ಈ ಸಲ ಎಡಿಕ್ಯೂಟಿದವ್ರು ಇಟ್ಕೊಂಡಿದ್ದಾರೆ, ಮಾಡ್ಬೋದು, ಏನು ತೊಂದರೆ ಇಲ್ಲ. ಯಾಕಂದ್ರೆ ನಾ ಹೇಳಿನಲ್ಲ ಈಗ ಸೆಂಟ್ರಲ್ ಪೊಲೀಸ್ ಫೋರ್ಸ್ ಒಳಗಡೆ ಅಲ್ಲಿ ಏನ್ ಮಾಡಿದಾರಪ್ಪ ಅಂತಂದ್ರ ಸೆಂಟ್ರಲ್ ಆರ್ಮಿಡ್ ಪೊಲೀಸ್ ಫೋರ್ಸ್ ಒಳಗಡೆ 90,000 ಪ್ಲಸ್ ಹುದ್ದೆಗಳನ್ನ ಭರ್ತಿ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಇಲ್ಲಿ ಮಾಡಿದ್ರಪ್ಪ ಅಂತಂದ್ರೆ ನೋಡಿ 10,000 ಮಾಡ್ಲಿ, 5,000 ಮಾಡ್ಲಿ, 10,000 ಮಾಡ್ಲಿ, 15,000 ಮಾಡ್ಲಿ, ಒಂದ್ ಸ್ವಲ್ಪ ಇನ್ಕ್ರೀಸ್ಮೆಂಟ್ ಮಾಡಿದ್ರಪ್ಪ ಅಂತಂದ್ರೆ ಕರ್ನಾಟಕದವ್ರಿಗೆ ಒಂದ್ ಸ್ವಲ್ಪ ಪೋಸ್ಟ್ಗಳು ಬರ್ತಾವ. ಅದು ನಮಗೂ ಖುಷಿ. ಬಹಳಷ್ಟು ವಿದ್ಯಾರ್ಥಿಗಳು ಸರ್ ನಾನು ಈ ಸರ್ತಿ SSC GD ಒಳಗೆ ಒಂದು ಹುದ್ದೆನ ಪಡ್ಕೊಳ್ಬೇಕಂತೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಕನಸನ್ನ ಕಟ್ಕೊಂಡು ಕೂತಿದ್ರಿ. ಆ ಕನಸನ್ನ ನನಸು ಮಾಡ್ಕೋಬೇಕು ಅನ್ನುವಂತ ಉದ್ದೇಶ ಸಲುವಾಗಿ ನಾನು ಏನ್ ಹೇಳತ್ತೇನಪ್ಪ ಅಂತಂದ್ರೆ ಇನ್ಕ್ರೀಸ್ಮೆಂಟ್ ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊಳತ್ತೇನೆ. ಓಕೆ, ಇನ್ಕ್ರೀಸ್ಮೆಂಟ್ ಆಗ್ಬೋದು, ಒಂದು ಭರವಸೆ ಐತೆ ನಮಗೂ. ಎಷ್ಟು ಒಂದು 5,000 ಆಗಲಿ, ಒಂದ್ 5,000 ಆಗಲಿ, 10,000 ಆಗಲಿ, ಏನ್ ತೊಂದ್ರೆ ಇಲ್ಲ. ಓಕೆ, ಇಷ್ಟಾದ್ರೂ ಬಹಳಷ್ಟು ನಿಮಗೆ ಹೆಲ್ಪ್ ಆಕೈತಿ, ಏನ್ ತೊಂದ್ರೆ ಇಲ್ಲ, ಅಷ್ಟ ಆಗ್ಬೋದು. 20,000 ಆದ್ರೂ ಆಗ್ಬೋದು. ಯಾಕಂದ್ರೆ ಅಲ್ಲಿ ಕೇಳಿದಾರಲ್ಲ 90,000 ಹುದ್ದೆಗಳು ಅಲ್ಲಿ ಖಾಲಿ ಇರ್ತಾವ ಮೇಲ್ಗಡೆ. ಈ ವರ್ಷ ಆಗ್ಲಿಲ್ಲಪ್ಪ ಅಂತಂದ್ರ, ಈ ವರ್ಷ ಆಗಲಿಲ್ಲ 2027 ಒಳಗೆ SSC GD ಕನ್ಫರ್ಮ್ ಆಗ್ತಾವ್ರಲ್ಲ 50,000 2027 ಒಳಗಡೆ ಅಲ್ಲಿ 50,000 ಹುದ್ದೆಗಳನ್ನ ಕಂಪಲ್ಸರಿ ಅಲ್ಲಿ ಬಿಡ್ತಾರ. 50,000 ಹುದ್ದೆಗಳನ್ನ 100% ಅಲ್ಲಿ ವೇಕೆನ್ಸಿಗಳನ್ನ ಕರಿತಾರ, ತುಂಬ್ಕೊತಾನ. ಅವಾಗ ನಿಮಗೆ ಬೆಸ್ಟ್ ಅಪರ್ಚುನಿಟಿ ಐತ್ರಿ. ಈ ವರ್ಷ ಒಂದು 10,000 ಆಗಲಿ, 15,000 ಆಗಲಿ ಇದ್ರಾಗ ಇನ್ಕ್ರೀಸ್ ಮಾಡಿಕಿಂದ ಟೋಟಲ್ ಈಗೇನು 25,487 ಒಂದು 45,000 ಪ್ಲಸ್ ಆದ್ರೆ ಭಾಳ ಹೆಲ್ಪ್ ಆಗೈತೆ. ಓಕೆ, 45,000 ಪ್ಲಸ್ ಅಷ್ಟಾದ್ರೆ ಸಾಕ್ರಿ. ಓಕೆ, ನೋಡ್ರಿ ಈ ಮಾಹಿತಿನ ಅದರಲ್ಲಿ ಕರ್ನಾಟಕದವ್ರಿಗೆ ಈಗ 500 ಪ್ಲಸ್ ಹುದ್ದೆಗಳು ಅದಾವ. ಅದ್ರಾಗ ಡಿವೈಡ್ಗಳು ಆಗ್ತಾವ. SSC GD ಒಳಗೆ ನಿಮಗೆ CISF ಆಗ್ಬೋದು, BSF ಆಗ್ಬೋದು, ಅದೇ ರೀತಿ CRPF ಪ್ರತಿಯೊಂದು ಡಿವೈಡ್ ಆಗ್ತಾವ. ಅದ್ರಾಗ ಕಾಸ್ಟ್ ಮ್ಯಾಗ್ಗಳು ಡಿವೈಡ್ ಆಗ್ತಾವ. ಈ ತರ ಪೋಸ್ಟ್ಗಳು ಅದಾವ. ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ಮೆಂಟ್ ಆದಂದ್ರೆ ಜಾಸ್ತಿ ಪೋಸ್ಟ್ಗಳು ಬರ್ತಾವ. ಇನ್ಕ್ರೀಸ್ಮೆಂಟ್ 100% ಆಗ್ಬೋದು. ಕೀ ಆನ್ಸರ್ ಅನ್ಕ ಇವತ್ತಿನ ಹಿಡಿದ ಒಂದು 3 ಡೇಸ್ ಒಳಗೆ ಕೀ ಆನ್ಸರ್ ಬಿಡ್ತಾರ. ಯಾವ ರೀತಿ ಕೀ ಆನ್ಸರ್ ಅನ್ನ ಚೆಕ್ ಮಾಡ್ಕೋಬೇಕಂತ ಹೇಳಿ ನಿಮಗೆ ಯೂಟ್ಯೂಬ್ ಚಾನಲ್ ಒಳಗನ ಅದನ್ನ ಪೂರ್ತಿಯಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಮಾಹಿತಿ ಬಂದ ತಕ್ಷಣ ಇನ್ಸ್ಟಾಗ್ರಾಮ್ ಚಾನಲ್ದಾಗ ಮಾಹಿತಿ ಕೊಡ್ತೀರಿ. ಇನ್ಸ್ಟಾಗ್ರಾಮ್ ಚಾನಲ್ ಫಾಲೋ ಮಾಡ್ರಿ. ಜೈ ಹಿಂದ್, ಜೈ ಭಾರತ್.